ನಾನು ಈ ಡ್ರೋನ್ ಪ್ರತಾಪ್ನ ಎಪಿಸೋಡ್ ಏನಿದೆ ಇದ್ರ ಬಗ್ಗೆ ತುಂಬಾ ಚರ್ಚೆಗಳಾಗ್ತಾ ಇದೆ. ಆ ಚರ್ಚೆಗಳೇನು ಅಂತ ಹೇಳಕ್ ಹೋಗಲ್ಲ, ಅದನ್ನ ವಿಶ್ಲೇಷಣೆ ಮಾಡಕ್ ಹೋಗಲ್ಲ. ನನ್ಗೆ ಒಂದು ಇಂಟ್ರೆಸ್ಟಿಂಗ್ ಆಂಗಲ್ ಏನು ಅಂತ ಹೇಳಿದ್ರೆ ದ ಮೇಕಿಂಗ್ ಆಫ್ ಡ್ರೋನ್ ಪ್ರತಾಪ್. ಡ್ರೋನ್ ಪ್ರತಾಪ್ ಎನ್ನುವಂತ ಕಲ್ಪಿತ ವ್ಯಕ್ತಿತ್ವವನ್ನು ರೂಪಿಸುವುದರಲ್ಲಿ ಯಾವುದು ಕೆಲಸ ಮಾಡಿದೆ, ಅದರ ವ್ಯವಸ್ಥೆ ಹೇಗಿದೆ ಅದು ಅನ್ನೋದ್ರ ಬಗ್ಗೆ ಮಾತಾಡ್ತೀನಿ. ಇದು ಏನಿದು ಕಲ್ಪಿತ ವ್ಯಕ್ತಿತ್ವ ಅಂತ ಹೇಳಿದ್ರೆ ಮೇಕಿಂಗ್ ಸರ್, ಖಂಡಿತ ಇದು ಹೌದು. ಈಗ ಅದಕ್ಕೆ ಮುಂಚೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ನಾನು. ಎಕ್ಸಾಂಪಲ್ ಏನು ಅಂತ ಹೇಳಿದ್ರೆ, ಒಬ್ಬ ಸ್ಟೂಡೆಂಟ್ ಮೇ ಬಿ ಡಿಗ್ರಿ ಓದ್ತಾ ಇದ್ದಾನೆ. ಆ ಡಿಗ್ರಿ ಓದ್ತಿರೋ ಸ್ಟೂಡೆಂಟ್ ಎ ಇನ್ನೊಬ್ಬ ಸ್ನೇಹಿತನನ್ನ ಬಿ ಅನ್ನೋ ವ್ಯಕ್ತಿಯನ್ನ ತನ್ನ ಮನೆ ಕರ್ಕೊಂಡು ಹೋಗ್ತಾನೆ. ಅವ್ರ ತಂದೆಗೆ ಸಿ ಅನ್ನೋ ವ್ಯಕ್ತಿಗೆ ಪರಿಚಯ ಮಾಡ್ತಾನೆ. ಪರಿಚಯ ಮಾಡಿ ಹೇಳ್ತಾನೆ, ನೋಡಿ ಡ್ಯಾಡಿ, ಇವನು ತುಂಬಾ ಜೀನಿಯಸ್ ಫೆಲೋ, ತುಂಬಾ ಪ್ರಾಜೆಕ್ಟ್ಸ್ ಎಲ್ಲ ಮಾಡಿದ್ದಾನೆ. ಇಂಜಿನಿಯರಿಂಗ್ ಸ್ಟೂಡೆಂಟ್, ಇಂಜಿನಿಯರಿಂಗ್ ಮಾಡ್ತಿರೋ ವಿದ್ಯಾರ್ಥಿ ಇನ್ನೊಬ್ಬ ಸ್ನೇಹಿತನ ಕರ್ಕೊಂಡು ಹೋಗಿದ್ದಾನೆ. ತುಂಬಾ ಪ್ರಾಜೆಕ್ಟ್ಸ್ ಮಾಡಿದ್ದಾನೆ, ಸಾಕಷ್ಟು ಅವಾರ್ಡ್ಸ್ ಎಲ್ಲ ಬಂದಿದೆ, ಇವನಿಗೆ ತುಂಬಾ ರೆಕಗ್ನಿಷನ್ ಸಿಕ್ಕಿದೆ, ಹಾಗೆ ಹೀಗೆ ಅಂತ ಅವನನ್ನ ಅವರ ತಂದೆಗೆ ಪರಿಚಯ ಮಾಡ್ತಾನೆ. ತಂದೆ ಬಿಸ್ನೆಸ್ ಮನ್, ಬಹಳಷ್ಟು ಕಾಂಟ್ಯಾಕ್ಟ್ಸ್ ಇರುವಂತ ವ್ಯಕ್ತಿ, ತುಂಬಾ ಇನ್ಫ್ಲೂಯೆನ್ಷಿಯಲ್ ಪರ್ಸನ್. ಸಹಜವಾಗಿ ಅವನಿಗೆ ರಾಜಕಾರಣಿಗಳು, ಬೇರೆ ಬೇರೆ ಕ್ಷೇತ್ರದ ಗಣ್ಯರೆಲ್ಲ ಪರಿಚಯ ಇರ್ತಾರೆ. ಅವನಿಗೆ ಬಹಳ ಸಂತೋಷ ಆಗುತ್ತೆ ಇವನ್ನ ಕೇಳಿ. ಯಾರು ಅವನ ವ್ಯಕ್ತಿ ಎ ಅನ್ನುವವನ ಸ್ನೇಹಿತ ಬಿ ಅನ್ನೋ ಪರಿಚಯ ಮಾಡ್ಕೊಂಡು ಬಹಳ ಸಂತೋಷ ಆಗುತ್ತೆ ವ್ಯಕ್ತಿ ಸಿಗೆ. ಅವನನ್ನ ಬಹಳ ಖುಷಿಯಿಂದ ನಡೆಸ್ಕೊತಾರೆ, ಗೌರವದಿಂದ ನೋಡ್ಕೊಂತಾರೆ, ಅವನನ್ನ ಮಾತಾಡಿಸ್ತಾರೆ, ಅವನ ಹಿನ್ನೆಲೆ ಕೇಳ್ತಾರೆ, ಎಲ್ಲ ಆಗುತ್ತೆ. ಅವನ ಪರಿಚಯ ಮಾಡ್ಕೊಂಡು ಯಾವಾಗಾದ್ರೂ ಬಾರಪ್ಪ ನಿನ್ ಮನೆಗೆ ಮಾತಾಡ್ಸ್ಕೊಂಡು ಹೋಗ್ಬೋದು ಅಂತ ಹೇಳ್ತಾರೆ. ಹಾಗೆ ನೀನ್ ನಮ್ಮ ಆಫೀಸ್ಗೆ ಒಂದ್ಸರಿ ಬಂದು ಹೋಗು ಅಂತ ಹೇಳಿ ಕಳಿಸ್ತಾರೆ. ಸೊ ಇಷ್ಟಾದ ನಂತರ ಅವನು ಮತ್ತೆ ಮತ್ತೆ ಮನೆಗೆ ಹೋಗ್ತಾ ಇರ್ತಾನೆ. ಅವನನ್ನ ತುಂಬಾ ಗೌರವದಿಂದ ನಡೆಸ್ಕೊತಾರೆ ಅವರು. ಅದಾದ್ಮೇಲೆ ಒಂದಿನ ಆಫೀಸ್ಗೆ ಹೋಗ್ತಾನೆ. ಅಲ್ಲಿ ಅವ್ರ ತಂದೆಗಿರ್ತಕ್ಕಂಥ ಕಾಂಟ್ಯಾಕ್ಟ್ಸ್, ರೆಗ್ಯುಲರ್ ವಿಸಿಟರ್ಸ್ ಬರ್ತಾ ಇರ್ತಾರೆ, ದೊಡ್ಡ ದೊಡ್ಡ ಗಣ್ಯರಿಗೆಲ್ಲ ಪರಿಚಯ ಮಾಡ್ತಾನೆ. ನೋಡಿ, ಈ ತರದ ವ್ಯಕ್ತಿ ಇವನು, ತುಂಬಾ ಜೀನಿಯಸ್ ಫೆಲೋ, ಅಂಡ್ ನನ್ನ ಮಗನ ಸ್ನೇಹಿತ ಇವನು, ನಂಗೆ ಬಹಳ ಸಂತೋಷ ಆಗುತ್ತೆ, ಹೆಮ್ಮೆ ಆಗುತ್ತೆ, ನನ್ನ ಮಗನಿಗೆ ಈ ತರದ ಒಬ್ಬ ಸ್ನೇಹಿತ ಇದ್ದಾನೆ ಅಂತ ಹೇಳಿ ಅಂತ ಬಹಳ ಹೆಮ್ಮೆಯಿಂದ ಪರಿಚಯ ಮಾಡ್ಕೊಡ್ತಾರೆ. ಸೊ ಅಲ್ಲಿಗೆ ಅವನ ಕೆಲಸ ಮುಗಿಯುತ್ತೆ. ಇಲ್ಲಿ ಪರಿಚಯ ಮಾಡಿರ್ತಕ್ಕಂಥವನು ವ್ಯಕ್ತಿ ಏನಿದಾನಲ್ಲ, ಸ್ಟೂಡೆಂಟ್, ಅವನಿಗೆ ಅವನದೇ ಆದ ಹಿತಾಸಕ್ತಿ ಇದೆ ಇವನನ್ನ ವ್ಯಕ್ತಿ ಬಿ ಫ್ರೆಂಡ್ ಅನ್ನ ಪರಿಚಯ ಮಾಡೋದ್ರಲ್ಲಿ. ಆಕ್ಚುಲಿ ಅವನ ಅಷ್ಟು ಜೀನಿಯಸ್ ಅಲ್ಲ, ಮಾಮೂಲಿ ಇವನಂತೆ ಅವನೊಬ್ಬ ಮಾಮೂಲಿ ವಿದ್ಯಾರ್ಥಿ. ಆದ್ರೆ ಅವನ ತುಂಬಾ ವಿಶೇಷವಾಗಿ ಅವನ ತಂದೆ ಹತ್ರ ಪರಿಚಯ ಮಾಡ್ತಾನೆ. ಅವನು ತುಂಬಾ ಜೀನಿಯಸ್ ಫೆಲೋ ಅಂತ ಇಲ್ಲದ ಕಥೆಗಳನ್ನ ಕಟ್ಟಿ ಪರಿಚಯ ಮಾಡ್ತಾನೆ. ಹಾಗೆ ಪರಿಚಯ ಮಾಡೋದ್ರ ಹಿಂದೆ ಆ ವ್ಯಕ್ತಿಯ ಹಿತಾಸಕ್ತಿ ಇರೋದೇನು ಅಂತ ಹೇಳಿದ್ರೆ, ವ್ಯಕ್ತಿಯೇ ಅದು ಅವ್ರ ಅಪ್ಪಂಗೆ ಹೆಮ್ಮೆ ಆಗ್ಬೇಕಲ್ಲ, ನನ್ ಮಗ ಎಂತೆಂತ ಸ್ನೇಹಿತರು ಮಾಡ್ಕೊಂಡಿದ್ದಾನೆ, ಇವನು ತುಂಬಾ ಕೆಟ್ಟವರ ಸಂಘದಲ್ಲಿಲ್ಲ, ಪೊಲೀಸ್ ಸಂಘದಲ್ಲಿಲ್ಲ ಅಂತ ಗೊತ್ತಾಗಬೇಕು. ಸೊ ಆ ಕಾರಣಕ್ಕೆ ಪರಿಚಯ ಮಾಡ್ದ. ಸೊ ಆಯ್ತು. ಹಾಗೆ ಅಪ್ಪ ಅದನ್ನ ಪೂರ್ತಿಯಾಗಿ ನಂಬದ, ಅವನಿಗೆ ಎಲ್ಲ ಕಾಂಟ್ಯಾಕ್ಟ್ ಅನ್ನ ಬಳಸಿ ಜೀನಿಯಸ್ ಏನೆಲ್ಲ ಹೆಲ್ಪ್ ಮಾಡಕ್ ಸಾಧ್ಯ ಅಷ್ಟು ಮಾಡಿದಾನೆ. ಆಮೇಲೆ ಅವ್ನು ತುಂಬಾ ದೊಡ್ಡ ಎತ್ತರಕ್ಕೆ ಬೆಳಿತಾನೆ. ಯಾರೋ ಆ ವ್ಯಕ್ತಿ ಬಿ ಅನ್ನೋನು. ಸೊ ಒಂದು ಫೈನ್ ಡೇ ಅವ್ರ ಅಪ್ಪಂಗೆ ಗೊತ್ತಾಗುತ್ತೆ, ಇವನು ನಿಜವಾಗ್ಲೂ ನನ್ನ ಮಗ ಪರಿಚಯ ಮಾಡ್ಕೊಟ್ಟ ಖಂಡಿತ ಜೀನಿಯಸ್ ಅಲ್ಲ, ಇವನೊಬ್ಬ ಫೇಕ್ ಫೆಲೋ, ಇವನು ನಕಲಿ, ಇವನು ನಿಜವಾಗ್ಲೂ ಆ ತರದ ಜೀನಿಯಸ್ ಅಲ್ಲ ಅಂತ ಗೊತ್ತಾಗುತ್ತೆ. ಸೊ ಈ ಒಂದು ರೂಪಕವನ್ನ ನಾವು ಈ ಡ್ರೋನ್ ಪ್ರತಾಪ್ನ ಎಪಿಸೋಡ್ ಅನ್ವಯ ಮಾಡಿ ಹೇಳಿದ್ರೆ, ಇಲ್ಲಿ ಯಾರ್ಯಾರು ಯಾವ ಪಾತ್ರ ನಿರ್ವಹಿಸ್ತಾ ಇದ್ದಾರೆ ಅನ್ನೋದು ಬಹಳ ಇಂಟ್ರೆಸ್ಟಿಂಗು. ಇಲ್ಲಿ ಮಗ ಎ ಅನ್ನೋನು ಮೀಡಿಯಾ, ಹಾಗೆ ಅಪ್ಪನಾಗಿರೋನು ಸಿ ಆಗಿದ್ದಾನೆ, ಸ್ನೇಹಿತನಾಗಿರೋನು ಅಂದ್ರೆ ಡ್ರೋನ್ ವ್ಯಕ್ತಿ ಡ್ರೋನ್ ಪ್ರತಾಪ್ ಇರೋನು ಬಿ. ಇವರು ಏನೇನ್ ರೋಲ್ ಮಾಡ್ತಾರೆ ಇಲ್ಲಿ, ಮೀಡಿಯಾಗೆ ತಂದೆ ಆದಂತ ಒಂದು ಹಿತಾಸಕ್ತಿ ಇದೆ. ವ್ಯಕ್ತಿಗಳನ್ನ ಸ್ಟಾರ್ಗಳನ್ನ ಸೃಷ್ಟಿ ಮಾಡೋದ್ರಲ್ಲಿ, ನಾಯಕರನ್ನ ಸೃಷ್ಟಿ ಮಾಡೋದ್ರಲ್ಲಿ ಅವ್ರಿಗೆ ಹಿತಾಸಕ್ತಿ ಇದೆ. ಹಂಗಾಗಿ ಒಂದು ಸಲ್ಲದ ಒಂದು ವ್ಯಕ್ತಿತ್ವವನ್ನ ಅವ್ನಿಗೆ ಆರೋಪಿಸ್ತಾರೆ. ಯಾರಿಗೆ? ಡ್ರೋನ್ ಪ್ರತಾಪ್ಗೆ ಒಂದು ರೀತಿ ನಕಲಿ ಪಾತ್ರ, ಅವನಲ್ಲದ ಅವನ ಪಾತ್ರವನ್ನು ಕೊಟ್ಬಿಡ್ತಾರೆ. ಸೊ ಯಾವಾಗ ಮೀಡಿಯಾದವರನ್ನ ಕರೆದು ಪರಿಚಯ ಮಾಡಿ ಒಂದು ದೊಡ್ಡ ಹಂತಕ್ಕೆ ಅವನ ಬಿಂಬಿಸ್ತಾರ ನಾಡಿಗೆ, ಅವನಿಗೊಂದು ರೀತಿ ಏನು ಅಂತ ಹೇಳಿದ್ರೆ, ಕುಸ್ತಿ ನೋಡ್ತಿದ್ದಂತ ಒಬ್ಬ ವೀಕ್ಷಕನನ್ನ ಅವನಿಗೆ ಅರಿವಿಲ್ದೇನೆ ಅಖಾಡಕ್ಕೆ ತಳೆದಾಗ ಅವನ ಅನಿವಾರ್ಯವಾಗಿ ಮರ್ಯಾದೆ ಪ್ರಶ್ನೆ ಅಂತೇಳಿ ಅಖಾಡಕ್ಕೆ ಇಳಿಬೇಕಾಗುತ್ತೆ. ಆಟ ಆಡ್ಲೇಬೇಕು, ಅವನು ಬೇರೆ ದಾರಿ ಇಲ್ಲ, ತಳ್ಳಿಬಿಟ್ಟಿದ್ದಾರೆ ಸ್ಟೇಜ್ಗೆ. ಸೊ ಕೆಲವರು ಸೋಲ್ಬಹುದು, ಕೆಲವರು ಗೆಲ್ಬಹುದು, ಆಮೇಲೆ ಕೆಲವರು ಅಲ್ಲಿಂದ ವಾಪಸ್ ಬರ್ಬೋದು. ಇಲ್ಲಿ ಪ್ರತಾಪ್ ಆಡಿದಾನೆ, ಗೆದ್ದಿದ್ದಾನೆ ಕುಸ್ತಿಯನ್ನ. ಆ ಕಾಲದಲ್ಲಿ ಅವ್ನು ನಿಂತವನೇ, ಇಸ್ ರಿಯಲಿ ಜೀನಿಯಸ್ ಫೆಲೋ. ಸೊ ಇಲ್ಲಿ ಈ ಎಪಿಸೋಡ್ ನಲ್ಲಿ ಮಾಡ್ಬೇಕಾದ್ರೆ ಏನು ಅಂತ ಯೋಚನೆ ಮಾಡ್ಬೇಕಾದ್ರೆ ಚರ್ಚೆ ಏನು ಅಂದ್ರೆ, ಡ್ರೋನ್ ಪ್ರತಾಪ್ ಅಲ್ಲ, ಡ್ರೋನ್ ಪ್ರತಾಪ್ ಒಂದು ನೆಪ ಮಾತ್ರ. ಡ್ರೋನ್ ಪ್ರತಾಪನ ಒಂದು ಮುಖ್ಯವಾಗಿ ಇಟ್ಕೊಂಡು ನಾವು ಇವತ್ತು ಮೀಡಿಯಾ ಬಗ್ಗೆ ಮಾತಾಡ್ಬೇಕಾಗಿದೆ. ಮೀಡಿಯಾಗಳು ಇವತ್ತು ಈ ತರದ ಒಂದು ಫೇಕ್ ಪರ್ಸನಾಲಿಟಿಗಳನ್ನ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಡ್ರೋನ್ ಪ್ರತಾಪ್ ರೀತಿಯ ಒಂದು ಕಲ್ಪಿತ ವ್ಯಕ್ತಿಗಳು ಸೃಷ್ಟಿ ಮಾಡ್ತಾ ಇದ್ದಾರೆ. ಇದರ ಅಪಾಯ ತುಂಬಾ ದೊಡ್ಡದಾಗಿದೆ ಇವತ್ತು. ಅದನ್ನ ನಮ್ಮ ಅಲ್ಲಿ ಸಮಾಜದಲ್ಲಿ ನೋಡ್ತಾ ಇದ್ದೀವಿ ನಾವು. ಅವರ ಹಿತಾಸಕ್ತಿ ಏನು ಮೀಡಿಯಾದ್ದು ಅಂತ ಹೇಳಿದ್ರೆ, ಈ ರೀತಿ ಸ್ಟಾರ್ಗಳನ್ನ, ಐಕಾನ್ಗಳನ್ನ ಅಥವಾ ಲೀಡರ್ಗಳನ್ನ ಕ್ರಿಯೇಟ್ ಮಾಡೋದ್ರಲ್ಲಿ ಅವ್ರ ಹಿತಾಸಕ್ತಿ ಇದೆ. ಬಿಕಾಸ್ ಅದನ್ನ ನೋಡುವಂತ ವಿಚಾರ, ಜನರನ್ನ ಅದನ್ನೇ ನೋಡೋದು. ನಮ್ಮ ಜನರು ಕೂಡ ಹೆಂಗಾಗಿದೆ ಅಂತ ಹೇಳಿದ್ರೆ,
ಅದು ಫೇಕ್ ಇಲ್ಲಿ ಏನೇ ಇರಲಿ ಮೀಡಿಯಾದಲ್ಲಿ ಸೃಷ್ಟಿ ಮಾಡುವಂತ ಲೀಡರ್ಗಳನ್ನ ಫಾಲೋ ಮಾಡ್ತಾರೆ. ಅಲ್ಲಿನ ಸ್ಟಾರ್ಗಳನ್ನ ಇವರು ಸಂಭ್ರಮಿಸ್ತಾರೆ, ಅಲ್ಲಿನ ಐಕನ್ಗಳನ್ನ ಇವರು ಸ್ಫೂರ್ತಿಯಾಗಿ ತಗೋತಾರೆ, ಇವರು ಕೂಡ ಅವರಂತೆ ಟ್ರೈ ಮಾಡ್ತಾರೆ. ಅಲ್ಲಿ ತೋರಿಸುವಂತ ಸಮಾಜ ಸೇವಕರನ್ನ ಇವರು ಅನುಸರಿಸಿ ಅದೇ ರೀತಿಯನ್ನ ಅನುಸರಿಸಕ್ ಹೋಗ್ತಾರೆ. ಒಂದ್ ರೀತಿಯಲ್ಲಿ ಇವತ್ತು ಕಾಣ್ತಿದ್ದಾರೆ ರಿಫ್ಲೆಕ್ಷನ್. ಮೀಡಿಯಾಗೆ ಎಲ್ಲೆಲ್ಲಿ ಯಾರನ್ನ ಸ್ಟಾರು ಲೀಡರ್ಸು ಅಂತ ಸೃಷ್ಟಿ ಮಾಡಿದ್ಯೋ ಅದೆಲ್ಲರೂ ಕೂಡ ಫೇಮಸ್ ಆಗಿದ್ದಾರೆ. ಇವತ್ತು ಅದನ್ನ ಜನ ಒಪ್ಕೊಂಡಿದ್ದಾರೆ, ಅವರನ್ನು ಸಂಭ್ರಮಿಸ್ತಾ ಇದ್ದಾರೆ. ಈ ಒಂದು ಅನಾಲಜಿ ಗೊತ್ತಿರೋ ಕಾರಣಕ್ಕೆ ಮೀಡಿಯಾಗಳು ಏನ್ ಮಾಡ್ತಾ ಇದ್ದಾರೆ, ದೇ ಆರ್ ಕ್ರಿಯೇಟಿಂಗ್ ಫೇಕ್ ಪರ್ಸನಾಲಿಟಿ. ಇವತ್ತು ನಾವು ನೋಡ್ತಾ ಇದ್ದೀವಿ, ನಕಲಿ ಜನನಾಯಕರು ಸೃಷ್ಟಿಯಾಗಿದ್ದಾರೆ, ನಕಲಿ ಸ್ವಾಮಿಗಳು ಸೃಷ್ಟಿಯಾಗಿದ್ದಾರೆ, ಹಾಗೆ ನಕಲಿ ರಾಜಕಾರಣಿಗಳು ಸೃಷ್ಟಿಯಾಗಿದ್ದಾರೆ, ನಕಲಿ ಸಮಾಜ ಸೇವಕರು ಸೃಷ್ಟಿಯಾಗಿದ್ದಾರೆ. ಈ ತರದ ನಕಲಿ ವ್ಯಕ್ತಿತ್ವಗಳು ಏನಾಗಿದ್ದಾವೆ, ಅವರಿಗೆ ಅವ್ರದ್ದಲ್ಲದ ಒಂದು ಮುಖವನ್ನು ಧರಿಸಿದ ಕೂಡಲೇನೆ ಅನಿವಾರ್ಯವಾಗಿ ಅದನ್ನ ಧರಿಸ್ಕೊಂಡು ಏನ್ ಮಾಡ್ತಾರೆ, ಅದರ ಬೆನಿಫಿಟ್ಸ್ ಅಷ್ಟಿರುತ್ತಲ್ಲ. ಈಗ ಒಬ್ಬ ಮಾಮೂಲಿ ವ್ಯಕ್ತಿಯನ್ನ ಜೀನಿಯಸ್ ಅಂತ ನೀವು ಒಂದು ಪಾತ್ರ ಕೊಟ್ಟು ಕೂಡಲೇ ಆ ಜೀನಿಯಸ್ ಅಂದಾಗ ಸಿಗುವಂತ ಲಾಭಗಳು ಅವನಿಗೆ ಬೇಕು. ಹಾಗಾಗಿ ಏನ್ ಮಾಡ್ತಾನೆ, ನಡ್ಸಕ್ ಶುರು ಮಾಡ್ತಾನೆ ಅವನು. ಡ್ರೋನ್ ಪ್ರತಾಪ್ ಮಾಡಿದ ಅದೇ ಕೆಲಸವನ್ನೇ. ಅವನೊಬ್ಬ ಮಾಮೂಲಿ ವಿದ್ಯಾರ್ಥಿಗಳು ಕೂಡ ಅವ್ನಿಗೆ ಯಾವಾಗ ಜೀನಿಯಸ್ ಅನ್ನುವಂತ ಮುಖವಾಡ ಬಂತೋ, ಅವ್ನು ಆ ತರದ ಒಂದು ಪಾತ್ರ ಬಂತೋ, ಆ ಪಾತ್ರವನ್ನು ಅವನು ಆವಾಹಿಸ್ಕೊಂಡಿದ್ದಾನೆ. ಬರೀ ನಟಿಸ್ತಾ ಇಲ್ಲ, ಅವನು ಆ ಪಾತ್ರವನ್ನು ಆವಾಹಿಸ್ಕೊಂಡಿದ್ದಾನೆ. ಹಂಗಾಗಿ ಇವತ್ತು ಅವನು ಎಸ್ ಮ್ಯಾನೇಜ್ಡ್ ಇಟ್, ಇದು ರಿಯಲಿ ಟ್ಯಾಲೆಂಟೆಡ್. ಅವನಿಗೆ ಒಬ್ಬ ಐಕಾನಿಗೆ ಬೇಕಾದ ಎಲ್ಲ ಗುಣಗಳು ಕಾಣಿಸ್ತಾ ಇದ್ದಾವೆ. ಈ ಕ್ಯಾನ್ ಮೋಟಿವೇಟ್ ಅವನನ್ನ. ಯಾಕಂದ್ರೆ ನೋಡಿ, ನೀವು ಒಬ್ಬ ಜೀನಿಯಸ್ ಅಂತ ಗುರುತಿಸೋದು ಸುಲಭ, ಐಡೆಂಟಿಫೈ ಆಗ್ಬಿಡ್ತೀರಿ ಸುಲಭ, ಅದು ಮ್ಯಾನೇಜ್ ಮಾಡೋದು ಬಹಳ ಕಷ್ಟ. ಬಿಕಾಸ್ ಆತರ ದೊಡ್ಡ ಸ್ಟೇಜ್ ಅಲ್ಲಿ ಅವ್ನು ಮ್ಯಾನೇಜ್ ಮಾಡ್ಕೋಬೇಕಲ್ಲ. ಆ ಕೆಲಸವನ್ನು ಇವತ್ತು ಡ್ರೋನ್ ಪ್ರತಾಪ್ ಮಾಡಿದ್ದಾನೆ. ಅವನನ್ನ ಮೋಟಿವೇಟ್ ಮಾಡೋ ಕಡೆಗೆ ಸ್ಟೂಡೆಂಟ್ಸ್ ಅನ್ನ ಮೋಟಿವೇಟ್ ಮಾಡಿದ್ದಾನೆ. ನೋಡಿ ಅವನ ಭಾಷಣಗಳು ನೋಡಿ, ಅದ್ಭುತವಾಗಿ ಮೋಟಿವೇಟ್ ಮಾಡೋ ಮಾತಾಡ್ತಾನೆ, ಅದ್ಭುತವಾಗಿ ಭಾಷಣ ಮಾಡ್ತಾನೆ. ಅಂಡ್ ತನ್ನ ಕಷ್ಟಗಳನ್ನ ಕರುಣಾಜನಕವಾಗಿ ಬಿಂಬಿಸ್ತಾನೆ. ಎದುರಿರ್ತಕ್ಕಂಥ ವ್ಯಕ್ತಿಗಳು ಒಂದು ತಲೆದೂಗುವ ರೀತಿಯಲ್ಲಿ ಮಾತಾಡ್ತಾನೆ. ಆ ಒಂದು ಕೌಶಲ್ಯ ಅವನಿಗಿದೆ. ಹಾಗೆ ದೊಡ್ಡ ದೊಡ್ಡ ರಾಜಕಾರಣಿಗಳನ್ನ, ದೊಡ್ಡ ದೊಡ್ಡ ಗಣ್ಯರನ್ನ ಮರಳು ಮಾಡುವಂತ ಸಾಮರ್ಥ್ಯ ಅವನಿಗಿದೆ. ಒಬ್ಬ ಲೀಡರ್ಗೆ ಆಕ್ಚುಲಿ ಬೇಕಿರೋದು ಇವೇನು, ಅದನ್ನ ಅವ್ನು ಕಲ್ತಿದ್ದಾನೆ. ಆದ್ರೆ ಅದು ಒಳಗಿರ್ತಕ್ಕಂಥ ಜೀನಿಯಸ್ ಅಲ್ಲ. ಅವನ ಮಾಮೂಲಿ ವ್ಯಕ್ತಿಗೆ ನೀವು ಯಾವಾಗ ಪಾತ್ರ ಕೊಟ್ಟರು, ಆ ಪಾತ್ರವನ್ನು ಅವನು ಆವಾಹಿಸ್ಕೊಂಡ, ಹೌದು ನಾನು ನಿಜವಾದ ಜೀನಿಯಸ್ ಅಂತ ಅವ್ನು ಭಾವಿಸ್ಕೊಂಡ, ಅದನ್ನ ಉಳಿಸೋಕೆ ಬೆಳೆಸೋದಕ್ಕೆ, ಎಲ್ಲರನ್ನ ನಂಬಿಸೋದಕ್ಕೆ ಏನ್ ಬೇಕಾದಷ್ಟು ಕೌಶಲ್ಯಗಳನ್ನ ಕರಗತ ಮಾಡ್ಕೊಂಡು ಇವತ್ತು ಅವನು ಅದ್ಭುತವಾಗಿ ಮಾತಾಡ್ತಾನೆ. ಇಲ್ಲ ಅಂದ್ರೆ ಅವ್ನು ಸ್ಟೇಜ್ ಅಲ್ಲಿ ಫೇಲ್ ಆಗ್ತಾ ಇದ್ದ. ಯಾರೋ ಒಂದು ಸನ್ಮಾನ ಮಾಡಕ್ ಕರೆದು ನೀವು ಭಾಷಣ ಮಾಡಿ ಮೋಟಿವೇಟ್ ಮಾಡಿ ನಮ್ಮ ಸ್ಟೂಡೆಂಟ್ಸ್ಗೆ ಅಂತ ಹೇಳಿದ್ರೆ ಅವ್ನು ಫೇಲ್ ಆಗ್ತಾ ಇದ್ದ. ಅವನಾಗಿಲ್ಲ ಇವತ್ತು, ಇದುವರೆಗೂ ಮುಂದುವರೆದು ಬಂದವನೇ. ಬಟ್ ಇವತ್ತು ಅವನ ಮುಖ ಬಂಡವಾಳ ಬಯಲಾಗಿದೆ. ಈಗ ಬಯಲಾದಾಗ ಏನ್ ಮಾಡ್ಬೋದಾಗಿದ್ರೆ, ಬಯಲಾಗಿದೆ ಇನ್ ದ ಸೆನ್ಸ್ ಅವನ ನಿಜ ಒಂದು ವ್ಯಕ್ತಿತ್ವ ನಮ್ಗೆ ಅರ್ಥ ಆಗಿದೆ. ಅವನೊಬ್ಬ ಮಾಮೂಲಿ ವಿದ್ಯಾರ್ಥಿ, ಒಬ್ಬ ಮಾಮೂಲಿ ಹಳ್ಳಿ ಹುಡುಗ ಅಂತ ಗೊತ್ತಾಗಿದೆ. ಅವನಿಗೆ ನಾವು ಕೊಟ್ಟಂತ ಪಾತ್ರ ಬಣ್ಣ ಹೊರಟಾಗಿದೆ, ನಾಟಕ ಮುಗಿದ ಕೆಲಸ. ಇವಾಗ ಅವನನ್ನ ಆರೋಪಿದ್ರೆ ನೋಡೋದಲ್ಲ ನಮ್ ಕೆಲಸ, ಅವನನ್ನ ನೇಣು ಹಾಕೊಳ್ಳೋಕೆ ಮಾಡೋದಲ್ಲ ನಮ್ ಕೆಲಸ. ನಾವು ಸೃಷ್ಟಿ ಮಾಡಿದ ವ್ಯಕ್ತಿತ್ವ ಅದು. ನಾವು ಇನ್ ಸೆನ್ಸ್ ಮೀಡಿಯಾಗಳು ಸೃಷ್ಟಿ ಮಾಡಿದಂತ ವ್ಯಕ್ತಿತ್ವ ಇದು. ಈಗ ನಾವು ಚರ್ಚೆ ಮಾಡ್ಬೇಕಾದ್ರೆ ಮೀಡಿಯಾಗಳ ಕುರಿತಾಗಿ, ಮೀಡಿಯಾಗಳ ಸ್ವರೂಪದ ಕುರಿತು, ಮೀಡಿಯಾದ ಅಸ್ತಿತ್ವ ಬಗ್ಗೆ ನಾವು ಮಾತಾಡಬೇಕಾಗಿದೆ. ಡ್ರೋನ್ ಪ್ರತಾಪ್ ಒಂದು ನೆಪ ಮಾತ್ರ. ಇಂಥ 100 ಫೇಕ್ ಪರ್ಸನಾಲಿಟಿಗಳು ಕ್ರಿಯೇಟ್ ಆಗಿದ್ದಾರೆ ಮೀಡಿಯಾದಿಂದಾಗಿ. ಇವತ್ತು ನೀವು ನೋಡ್ತಾ ಇದ್ದೀವಿ, ನಕಲಿ ಜನನಾಯಕರು, ನಕಲಿ ಸ್ವಾಮೀಜಿಗಳು ಇವತ್ತು ಪತ್ರಿಕೆಗಳಿಂದಾಗಿ, ಮೀಡಿಯಾಗಳಿಂದ ಸೃಷ್ಟಿ ಆಗಿದ್ದಾವೆ. ಅವರು ಜಾಹೀರಾತು ಕೊಡ್ತಾರೆ, ಅವ್ರ ಬಗ್ಗೆ ನಾವೇನ್ ಬರೆಯಕ್ಕೂ ರೆಡಿ ಇದ್ದೀವಿ. ಜನ ಕೂಡ ಈ ಒಂದು ಮೀಡಿಯಾದ ಈ ವರ್ತನೆ ಏನಿದೆ, ಇದು ಸಮಾಜಕ್ಕೂ ಕೂಡ ಟ್ರಾನ್ಸ್ಫಾರ್ಮ್ ಆಗಿದೆ ಅಥವಾ ಟ್ರಾನ್ಸ್ಫರ್ ಆಗಿದೆ. ಜನ ಹೆಂಗ್ ಮಾಡ್ತಾರೆ ಅಂತ ಹೇಳಿದ್ರೆ, ಯಾವ್ದಾದ್ರು ಒಂದು ವೇದಿಕೆಯಲ್ಲಿ ಒಬ್ಬ ವ್ಯಕ್ತಿ ರೆಕಗ್ನೈಸ್ ಆದ ಅಂತ ಹೇಳಿದ್ರೆ, ಮುಂದಿನ ಎಲ್ಲಾ ತರದ ರೆಕಗ್ನಿಷನ್ಗೆ ಪ್ರಶಸ್ತಿ ಪುರಸ್ಕಾರಗಳನ್ನ ಮಾನದಂಡ ಅಂತ ಪರಿಗಣಿಸ್ತಾ ಇದ್ದಾರೆ. ನನ್ಗೆ ಯಾವ್ದನ್ನ ಒಂದು ಫಸ್ಟ್ ಅವಾರ್ಡ್ ಬಂತು ಯಾವ್ದೋ ಒಂದು, ಆ ಒಂದು ಅವಾರ್ಡ್ ಅನ್ನ ಮಾನದಂಡವಾಗಿ ಇಟ್ಕೊಂಡು ಮುಂದಿನ ಅವಾರ್ಡ್ಗಳು ಶುರು ಆಗ್ತವೆ, ಮುಂದಿನ ಪ್ರಶಸ್ತಿ ಪುರಸ್ಕಾರಗಳೆಲ್ಲವೂ ಶುರು ಆಗ್ತಿದಾವೆ. ನಾವ್ ಯಾಕೆ ಪರಿಶೀಲನೆ ಮಾಡ್ತಾ ಇಲ್ಲ, ಇವನಿಗೆ ಬಂದಿರೋ ಮೊದಲನೇ ಅವಾರ್ಡ್ ಫೇಕ್ ಒರಿಜಿನಲ್, ಇವನು ಅದಕ್ಕೆ ಅರ್ಹನೋ ಅಯೋಗ್ಯನೋ ಅಂತ ಹೇಳಿ ನಾವು ಮಾಡ್ತಾ ಇಲ್ಲ. ಮೊದಲು ಬಂದ ಒಂದು ಏನು ಯೋಗ್ಯತೆ ಇರುತ್ತೆ, ಮೊದಲು ಬಂದಂತ ಪ್ರಶಸ್ತಿ ಪುರಸ್ಕಾರವನ್ನ ಮಾನದಂಡವಾಗಿ ಇಟ್ಕೊಂಡು ಮುಂದಿನ ಎಲ್ಲಾ ತರದವು ಶುರುವಾಗ್ತವೆ. ಆಮೇಲೆ ನಾವ್ ಎಷ್ಟು ದೂರಕ್ಕೆ ಹೋಗ್ತೀನಿ ನಾನು ಅಂತ ಹೇಳಿದ್ರೆ, ನನ್ನ ಮೂಲ ಫೇಕ್ ಅನ್ನೋದೇ ಮರ್ತೋಗುತ್ತೆ, ನಾನು ನಿಜವಾದ ಒಂದು ರಿಯಲ್ ಹೀರೋ ಆಗಿ ಬಿಂಬಿತವಾಗ್ತೀನಿ. ಏನಾಗುತ್ತೆ ಇದು ಪರಿಣಾಮ ಏನಾಗುತ್ತೆ ಅಂತ ಹೇಳಿದ್ರೆ, ನಕಲಿ ವ್ಯಕ್ತಿಗಳನ್ನ ನಾವು ನೈಜ ಅಂತ ಬಿಂಬಿಸಿ ಏನೋ ಒಂದು ಅಸಲಿ ನಾಯಕರು, ಅಸಲಿ ಸಮಾಜ ಸೇವಕರು, ಅಸಲಿ ಸ್ವಾಮೀಜಿಗಳು, ಅಸಲಿ ವಿಮರ್ಶಕರು, ಚಿಂತಕರು ಅಂತ ಬಿಂಬಿಸಿದ ಪರಿಣಾಮ ಏನಾಗುತ್ತೆ ಅಂತ ಹೇಳಿದ್ರೆ, ಅವರು ಈ ವ್ಯವಸ್ಥೆಯನ್ನ ಆಳುವ, ವ್ಯವಸ್ಥೆಯನ್ನು ನಿರ್ವಹಿಸುವವರಾಗ್ತಾರೆ. ಅಯೋಗ್ಯರಿಗೆ ವ್ಯವಸ್ಥೆಯನ್ನು ನಿರ್ವಹಿಸುವ ಕೆಲಸವನ್ನು ಕೊಟ್ರೆ ಏನಾಗುತ್ತೆ, ಇರುವ ವ್ಯವಸ್ಥೆಯನ್ನ ಅವ್ಯವಸ್ಥೆ ಮಾಡ್ತಾರೆ. ಯಾಕೆ ಅವ್ರಿಗೆ ಆ ತರದ ಒಂದು ಜ್ಞಾನ ಇರಲ್ಲ. ಒಂದು ಎರಡನೇದಾಗಿ ಅಯೋಗ್ಯರು ಯಾವತ್ತು ಇರುವ ವ್ಯವಸ್ಥೆಯನ್ನು ತಮ್ಮ ಅನುಕೂಲಕ್ಕೆ ತಕ್ಕಾಗಿ ದುಡಿಸ್ಕೊಳ್ಳೋದು, ಸಮಾಜ ಸೇವೆಗೋಸ್ಕರ ಯಾವತ್ತು ಮಾಡಲ್ಲ ಅವರು. ಇದು ನಮ್ಮ ಸುತ್ತಮುತ್ತ ಕಾಣ್ತಾ ಇದೀವಿ ನಾವು. ಹಂಗಾಗಿ ಇವತ್ತು ನಕಲಿ ರಾಜಕಾರಣಿಗಳು ತುಂಬಾ ಜನ ಇದ್ದಾರೆ. ಜನನಾಯಕರಾಗಿಲ್ಲ ಅವರು, ರಾಜಕಾರಣಿಗಳು, ಹಣ ಮಾಡಕ್ಕೆ ಬಂದ ರಾಜಕಾರಣಿಗಳು ಇವತ್ತು ನಾವು ಮೀಡಿಯಾಗಳ ಮೂಲಕ ಜನನಾಯಕರಾಗಿ ಬಿಂಬಿಸಿದೀವಿ, ಮುಂದಕ್ಕೆ ತಂದಿದೀವಿ. ಸ್ವಾಮೀಜಿಗಳು ಎಷ್ಟು ಜನ ಇಲ್ಲ ನಕಲಿ ಸ್ವಾಮೀಜಿಗಳು ಇವತ್ತು ಸ್ವಾಮೀಜಿ ಅಂತ ಹೇಳ್ಕೊಳ್ತಿರ್ತಕ್ಕಂಥವ್ರು. ಆದ್ರೆ ಇವತ್ತು ಅವರು ದೊಡ್ಡ ಮಟ್ಟದ ಫ್ಯಾನ್ ಫಾಲೋಯಿಂಗ್ ಇದೆ, ಭಕ್ತರ ಫಾಲೋಯಿಂಗ್ ಇದೆ, ಅವರನ್ನು ಗೌರವಿಸ್ತಾರೆ. ಅವರಿಂದ ಆಗ್ತಿರೋ ಅಪಾಯಗಳೇನು?
ಸಮಾಜ ಸೇವಕರು ಅಂತೇಳಿ ನಮ್ಗೆ ಒಂದು ಹುಚ್ಚಿಡಿದಿದೆ ಮೀಡಿಯಾಗಳಿಗೆ. ಒಬ್ಬ ವ್ಯಕ್ತಿನ ಪರಿಚಯ ಬಂದಾಗ ಒಂದು ಡೆಸಿಗ್ನೇಷನ್ ಕೊಡುವಂಥದ್ದು. ಖಾಲಿ ವ್ಯಕ್ತಿಯ ತೋರ್ಸೋದೇ ಇಲ್ಲ ನಾವು. ವ್ಯಕ್ತಿ ಹೆಸರು ಬಂದ್ರೆ ಅವ್ರು ಕೆಳಗಡೆ ಏನು ಅಂತ ಹೇಳಲೇಬೇಕು. ಏನೋ ಒಂದು ತಕ್ಷಣ ಕೊಡದಿದ್ದಾಕದು ವಿಮರ್ಶಕ, ಚಿಂತಕ, ಆ ಪದಗಳಿಗಿರೋ ತೂಕ ಏನು, ಅದು ಸಮಾಜದಲ್ಲಿ ಉಂಟು ಮಾಡುವಂತ ಪರಿಣಾಮವನ್ನು ನಾವು ಯಾರು ಯೋಚನೆ ಮಾಡಲ್ಲ. ಆ ಕ್ಷಣಕ್ಕೆ ನಾವು ಹಾಕುವಂತ ತಜ್ಞ, ಜಾನಪದ ತಜ್ಞ, ವಿಮರ್ಶಕ, ಚಿಂತಕ, ಸಮಾಜ ಸೇವಕ, ಜನನಾಯಕ ಅಂತೆಲ್ಲ ಏನ್ ತೋರಿಸ್ತೀವಿ, ಇದು ಮುಂದೆ ಅದನ್ನ ಅವ್ರು ಆಹ್ವಾನಿಸ್ಕೊತಾರೆ. ನಾವು ಕೊಟ್ಟ ಪಾತ್ರ ಅದು. ಆ ಕ್ಷಣಿಕಕ್ಕೆ ಕೊಟ್ಟಂತ ಪಾತ್ರವನ್ನು ಅವ್ರು ಏನ್ ಮಾಡ್ತಾರೆ, ತಮ್ಮ ನಿಜ ಪಾತ್ರ ಅಂತ ಅನ್ಕೋಬಿಡ್ತಾರೆ. ಅದನ್ನೇ ನಟಿಸ್ತಾರೆ. ನಮ್ಮ ಜೀವನ ಕೂಡಿ ನಟಿಸ್ತಿರೋ ತುಂಬಾ ಜನ ಇದ್ದಾರೆ. ನನ್ನ ಒಡನಾಟದಲ್ಲಿರ್ತಕ್ಕಂಥ ವ್ಯಕ್ತಿಗಳೇ ಈ ತರ ನಕಲಿ ಪಾತ್ರಗಳಾಗಿ ವರ್ತಿಸ್ತಿರೋದು ನಾನು ನೋಡಿದೀನಿ ಕಣ್ಣಾರೆ. ಅಂಡ್ ಅವ್ರು ಮ್ಯಾನೇಜ್ ಮಾಡ್ತಾರೆ ಇವತ್ತು. ಅಂಡ್ ಅವ್ರ ಆ ವಿಷಯದಲ್ಲಿ ಬುದ್ಧಿವಂತರೇ ಅವರು. ಆದ್ರೆ ನೀವೇ ಬುದ್ಧಿವಂತಿಕೆ ಇಲ್ಲ ಅಷ್ಟೇ ಅವರಲ್ಲಿ. ನಾವು ಯಾವ ವಿಷಯದಲ್ಲಿ ಅವ್ರನ್ನ ಚಿಂತಕ ಅಂತ ಕರೆದಿರ್ತೀವೋ ಅವ್ನು ಚಿಂತಕನಲ್ಲ. ಆದ್ರೆ ಒಬ್ಬ ಚಿಂತಕ ಅಂತ ಹೇಳಿ ತನ್ನನ್ನು ತಾನು ನಿಭಾಯಿಸಿಕೊಳ್ಳುವ ಸಾಮರ್ಥ್ಯ ಅವ್ರಿಗಿದೆ. ಇವತ್ತು ಡ್ರೋನ್ ಪ್ರತಾಪ್ ನೀವ್ ಹೇಳಿದಾಗ ಒಬ್ಬ ಸೈಂಟಿಸ್ಟ್ ಆಗಿಲ್ಲದೆ ಇರ್ಬೋದು, ಅವನೊಬ್ಬ ಡ್ರೋನ್ ಮೇಕರ್ ಆಗಿಲ್ಲದೆ ಇರ್ಬೋದು, ಒಬ್ಬ ಡಿಸೈನರ್ ಆಗಿಲ್ಲದೆ ಇರ್ಬೋದು, ಡೆವಲಪರ್ ಆಗಿಲ್ಲದೆ ಇರ್ಬೋದು. ಆದ್ರೆ ನೀವು ಕೊಟ್ಟ ಪಾತ್ರವನ್ನು ಬಹಳ ಅದ್ಭುತ ನಿಭಾಯಿಸ್ಕೊಂಡ್ ನಾನು ಇಲ್ಲಿವರೆಗೂ. ಇಲ್ಲಾಂದ್ರೆ ಅವ್ನು ಯಾವತ್ತೂ ಫೇಲ್ ಆಗ್ತಾ ಇದ್ದ. ಯಾವ ಸ್ಟೇಜ್ ಅಲ್ಲಿ ಅವನನ್ನು ಅವಮಾನ ಮಾಡ್ಕೊಂಡು ಹಿಂದೆ ಬರ್ತಾ ಇದ್ದ. ಇವತ್ತಿವರೆಗೂ ಆಗಿಲ್ಲ ನಮ್ಮ ಕೈಲಿ. ತುಂಬಾ ದೊಡ್ಡವರೆಲ್ಲ ಅವನ್ನ ನಂಬಿದ್ದಾರೆ. ಇರ್ಲಿ, ಇವಾಗ ಸದ್ಯಕ್ಕೆ ನಾವು ಯೋಚನೆ ಮಾಡ್ಬೇಕಾದ್ರೆ ವಿಚಾರ ಏನು ಈ ಮೂಲಕ ಅಂತ ಹೇಳಿದ್ರೆ, ಮಾಧ್ಯಮಗಳ ಸ್ವರೂಪವನ್ನು ನಾವು ಯೋಚನೆ ಮಾಡ್ಬೇಕು. ಮಾಧ್ಯಮಗಳು ಫೇಕ್ ಪರ್ಸನಾಲಿಟಿಗಳನ್ನ ಕ್ರಿಯೇಟ್ ಮಾಡುವ ಒಂದು ವ್ಯವಸ್ಥೆ ಆಗಿದೆ ಇವತ್ತು ನಮ್ಮ ಸಮಾಜದಲ್ಲಿ. ನಾವು ನಮ್ಮ ಕಣ್ಮುಂದೆ ಕಾಣ್ತಕ್ಕಂಥ ಯಾವುದೇ ಗಣ್ಯರು, ಜನಪ್ರಿಯ ವ್ಯಕ್ತಿಗಳು ನಿಮ್ಮ ಮುಂದೆ ನೀವು ಕಣ್ಮುಂದೆ ತಂದುಕೊಳ್ಳಿ. ಆ ಗಣ್ಯರಲ್ಲಿ ಬಹುತೇಕರು ಮಾಧ್ಯಮದಲ್ಲಿ ಸೃಷ್ಟಿಯಾದಂತವರು. ಯಾವುದೋ ಒಂದು ವೇದಿಕೆ, ಯಾವುದೋ ಒಂದು ಕ್ಷಣ, ಯಾವುದೋ ಒಂದು ಇದರಲ್ಲಿ ಪ್ರೋಗ್ರಾಮ್ ಅಲ್ಲಿ ಅವರು ಹೈಲೈಟ್ ಆಗಿ ಆನಂತರ ದೊಡ್ಡ ನಾಯಕರಾಗಿ ಬೆಳ್ಕೊಂಡ್ ಬಂದಿದ್ದಾರೆ. ಅವರು ಕೆಲವರು ತಮಗೆ ಅನಿರೀಕ್ಷಿತವಾಗಿ, ಅನಪೇಕ್ಷಿತವಾಗಿ ಬಂದಂತ ಪಾತ್ರಗಳನ್ನ ಒಪ್ಕೊಂಡು ಆ ಪಾತ್ರವೇ ಆಗಿ ಬದಲಾಗಂತವರು ಇದ್ದಾರೆ. ನಿಜ ಅರ್ಥದಲ್ಲಿ ಮಾಮೂಲಿ ಅದನ್ನ ಅವನು ದೊಡ್ಡ ಹೋರಾಟಗಾರ ಅಂತ ಬಿಂಬಿಸಿದ ಕೂಡಲೇ ಮುಂದೆ ಅವನು ನಿಜ ಹೋರಾಟಗಾರ ರೂಪುಗೊಳ್ಬಹುದು. ಆ ಸಾಧ್ಯತೆ ಖಂಡಿತ ಇದೆ. ಒಬ್ಬ ಮಾಮೂಲಿ ವ್ಯಕ್ತಿನ ನೀವು ಚಿಂತಕ ಅಂತ ಹೇಳಿದ ನಂತರ ಅವ್ನ ಚಿಂತಕನಾಗಿ ರೂಪುಗೊಳ್ಳಕ್ಕೆ ಖಂಡಿತ ಅವಕಾಶ ಇದೆ. ಎಷ್ಟು ಜನ ಹಂಗ ಆಗ್ತಾರೆ, ಆ ಪಾತ್ರ ನಿಭಾಯಿಸ್ಕೊಂಡು ಹೋಗ್ತಾರೆ ಅಷ್ಟೇ. ಅವರು ಯಾವತ್ತಿಗೂ ಚಿಂತಕರಾಗಲ್ಲ. ಚಿಂತಕರ ರೀತಿಯಲ್ಲಿ ಜೀವನ ಪೂರ್ತಿ ನಡೆಸ್ಕೊಂಡೇ ಹೋಗ್ತಾರೆ. ಹಂಗಾಗಿ ಇವತ್ತು ನಮ್ಗೆ ನಕಲಿ ಚಿಂತಕರ ಸಂಖ್ಯೆ ಜಾಸ್ತಿ ಆಗಿದೆ. ಪತ್ರಿಕಾ ಒಂದು ಐಡೆಂಟಿಟಿ ಒಂದು ಸಿಕ್ಬಿಟ್ರೆ ಸಾಕು. ಇದರ ಪರಿಣಾಮ ಏನಾಗಿದೆ ಅಂತ ಹೇಳಿದ್ರೆ, ಸಮಾಜವು ಕೂಡ ಇದನ್ನು ಫಾಲೋ ಮಾಡಕ್ ಶುರು ಮಾಡಿದೆ. ಸೇಮ್ ಮಾಡೆಲ್ ಅನ್ನು ಮೀಡಿಯಾಗಳು ಏನು ಸ್ಟಾರ್ಗಳನ್ನ, ಹೀರೋಗಳನ್ನ ಅಥವಾ ಏನೋ ಐಕಾನ್ ಕ್ರಿಯೇಟ್ ಮಾಡೋದ್ರಲ್ಲಿ ಏನೋ ಇನ್ವಾಲ್ವ್ ಆಗಿದ್ದಾವೆ. ಇದೇ ಕೆಲಸವನ್ನ ನಾವು ಸಮಾಜ ಕೂಡ ಮಾಡ್ತಾ ಇದೆ. ಸಮಾಜ ಏನ್ ಮಾಡ್ತಾ ಇದೆ ಅಂತ ಹೇಳಿದ್ರೆ, ಯಾವ್ದಾನ ಒಬ್ಬ ವ್ಯಕ್ತಿಯನ್ನ ಅವ್ರಿಗೆ ಲೀಡರ್ಶಿಪ್ ಬೇಕು, ಫಾಲೋ ಮಾಡಕ್ ಒಬ್ಬ ಲೀಡರ್ ಬೇಕು, ಸಂಭ್ರಮಿಸಕ್ಕೆ ಒಬ್ಬ ಸ್ಟಾರ್ ಬೇಕು, ಅಥವಾ ನಮ್ಗೆ ಸ್ಫೂರ್ತಿ ಯಾರನ್ನ ನೋಡ್ಕೊಳಕ್ ಒಬ್ಬ ಐಕಾನ್ ಬೇಕು. ಸಮಾಜ ಈ ರೀತಿ ಒಂದು ಎಕ್ಸ್ಪೆಕ್ಟೇಷನ್ ನಿಂತ್ಬಿಟ್ಟಿದೆ. ತಮ್ಮನ್ ತಾವೇ ಲೀಡರ್ ಆಗಿ ನೋಡ್ಕೊಳ್ತಾ ಇಲ್ಲ, ಯಾರೋ ಒಬ್ರು ಬೇಕು ನಮ್ಮನ್ನ ಮೇಲೆತ್ತಕ್ಕೆ ಅನ್ನೋ ತರದೊಂದು ಮನೋಧರ್ಮ ಸಮಾಜದಲ್ಲಿ ಬೆಳೆದ್ ನಿಂತಿದೆ. ಹಾಗಾಗಿ ಏನ್ ಮಾಡಿದೆ, ಇವತ್ತು ನಕಲಿ ಪಾತ್ರಗಳನ್ನು ಸೃಷ್ಟಿ ಮಾಡುವ ವ್ಯವಸ್ಥೆಗಳೇ ರೂಪುಗೊಂಡಿದೆ. ನಾಟ್ ಓನ್ಲಿ ಮೀಡಿಯಾ, ನಕಲಿ ಪಾತ್ರಗಳನ್ನು ಸೃಷ್ಟಿ ಮಾಡುವಂತದ್ದು. ಒಬ್ಬ ನಕಲಿ ಡಾಕ್ಟ್ರು, ಒಬ್ಬ ನಕಲಿ ಡಾಕ್ಟರೇಟ್ ಪಡೆದಂತ ಒಂದು ವ್ಯವಸ್ಥೆ ತುಂಬಾ ದೊಡ್ಡ ಮಟ್ಟದಲ್ಲಿ ಕೆಲಸ ಮಾಡ್ತಾ ಇದೆ. ನಕಲಿ ಡಾಕ್ಟರೇಟ್ ಗಳನ್ನ ಸೃಷ್ಟಿ ಮಾಡುವಂತ ಒಂದು ವ್ಯವಸ್ಥೆ. ಯಾಕೆ ನಾನೊಬ್ಬ ದುಡ್ಡು ಕೊಟ್ಟು ಒಂದು ಡಾಕ್ಟರೇಟ್ ಅನ್ನ ಖರೀದಿ ಮಾಡುವ ಅನಿವಾರ್ಯತೆ ನನ್ಗೆ ಯಾಕೆ ಬಂತು ಅಂತ ಹೇಳಿದ್ರೆ, ಡಾಕ್ಟರೇಟ್ ಗೌರವ ಕೊಡೋ ಒಂದು ವ್ಯವಸ್ಥೆ ನನ್ನ ಮುಂದೆ ಇದೆ. ನನ್ನ ಒಂದ್ಸಾರಿ ನನ್ನ ಚಿಂತಕ ಅಂತ ಗುರುತಿಸಿದ್ರೆ ಸಮಾಜ ಮುಂದೆ ಬೇರೆ ಬೇರೆ ವೇದಿಕೆಯಲ್ಲಿ ನನ್ಗೆ ಅವಕಾಶಗಳನ್ನ ಕೊಡುತ್ತೆ. ಅದು ಗೊತ್ತಿರೋ ಕಾರಣಕ್ಕೆ ನಾನು ಇವತ್ತು ನಕಲಿ ಡಾಕ್ಟರೇಟ್ ಅನ್ನು ಖರೀದಿ ಮಾಡಿಕೊಟ್ಟಿದ್ದೀನಿ. ಇನ್ಯಾವುದೋ ಒಂದು ಪ್ರಶಸ್ತಿ ಪುರಸ್ಕಾರಗಳು ನೋಡಿರ್ಬೇಕು ನೀವು, ಯಾವ್ದಾವ್ದೋ ಅದಕ್ಕೆ ಹೆಸರುಗಳು ನಾವು ಲೈಫಲ್ಲಿ ಕಲಿಯರಲ್ಲ. ಆ ತರದ ಪ್ರಶಸ್ತಿ ಪುರಸ್ಕಾರಗಳನ್ನ ತಗೊಳ್ತಾರೆ ಕೆಲವರು. ಕೊಡೋರು ಯಾರು ಅಂತ ಹೇಳಿದ್ರೆ, ಯಾರೋ ಒಂದು ಕಾಂಜಾ ಪಿಂಜಿ ಸಂಘಟನೆಗಳು, ಇನ್ಯಾವುದೋ ಒಂದು ವ್ಯಕ್ತಿಗಳು, ಇನ್ಯಾವುದೋ ಒಂದು ಸಣ್ಣ ಸಂಸ್ಥೆ ಕೊಡ್ತಾರೆ. ಆದ್ರೆ ಯಾರು ಕೊಟ್ಟರು ಅದು ಮುಖ್ಯನೇ ಆಗಲ್ಲ ನಮ್ಗೆ. ನಾನು ಎಲ್ಲೆಲ್ಲಿ ನನ್ನ ಬರವಣಿಗೆಯಲ್ಲಿ, ನನ್ನ ಪ್ರೊಫೈಲ್ಗಳಲ್ಲಿ ನಾನು ಬಿಂಬಿಸ್ಕೊತೀನಿ ನನಗೆ ಈ ತರದ ಪ್ರಶಸ್ತಿ ಬಂದಿದೆ ಅಂತ, ಅಷ್ಟು ಸಾಕು ಮುಂದಿನ ಪ್ರಶಸ್ತಿಗಳು ನಾನು ಫಾಲೋ ಮಾಡಕ್ಕೆ. ಇದನ್ನೇ ಮಾನದಂಡ ಪರಿಗಣಿಸ್ತಾರೆ. ಪ್ರತಿ ಬಾರಿ ರೆಕಗ್ನಿಷನ್ ಕೊಡ್ಬೇಕಾದ್ರೆ ನೀವು ಪ್ರತ್ಯೇಕವಾಗಿ ನೀವು ವೆರಿಫೈ ಮಾಡ್ಬೇಕು, ಅವನ ಯೋಗ್ಯತೆನ ಅಳಿಬೇಕು. ಇವತ್ತಂಗ ಆಗ್ತಾ ಇಲ್ಲ. ಒಂದು ರೆಕಗ್ನಿಷನ್ ನ ಫಾಲೋ ಮಾಡಿ ಮತ್ತೊಂದು ರೆಕಗ್ನಿಷನ್, ಮತ್ತೊಂದು ಅವಾರ್ಡ್, ಮತ್ತೊಂದು ಪುರಸ್ಕಾರಗಳು ಬರ್ತಾ ಇದಾವೆ. ಹಂಗಾಗಿ ನಮ್ಗನ್ಸುತ್ತೆ ಎಷ್ಟೋ ಸಾರಿ, ನೀವು ನೋಡಕ್ ಎಷ್ಟು ದೊಡ್ಡನಪ್ಪ, ನನ್ನ ಜೊತೆನೆ ಬೆಳೆದಿದ್ದ, ಇವತ್ತೆಷ್ಟು ಎತ್ತರಕ್ಕೆ ಬೆಳೆದಿದ್ದಾನೆ, ಹೆಂಗೆ ಮ್ಯಾನೇಜ್ ಮಾಡ್ಕೊಂಡ್ ಬಂದ ಅಂತೀವಿ ನಾವು. ಹೆಂಗ್ ಮ್ಯಾನೇಜ್ ಅವನೇನು ಮ್ಯಾನೇಜ್ ಮಾಡಿಲ್ಲ. ಈ ನಮ್ಮ ವ್ಯವಸ್ಥೆನೆ ಬಹಳ ಸುಲಭನಾಗ ನಾ ಅಂತೂ ತಗೊಂಡು ನಿಲ್ಸಿರುತ್ತೆ. ಯಾಕೆಂದ್ರೆ ಇದು ಹಂಗೆ ತಾನೆ, ಒಂದನ್ನ ನೋಡಿ ಇನ್ನೊಂದನ್ನ ಫಾಲೋ ಮಾಡೋಂಥ ಪದ್ಧತಿ ತಾನೆ ನಮ್ಗೆ. ಸೊ ಡ್ರೋನ್ ಪ್ರತಾಪ್ನ ವಿಷಯದಲ್ಲಿ ನಾವು ಇದನ್ನ ಅರ್ಥ ಮಾಡ್ಕೋಬೇಕಾಗಿದೆ. ಮೀಡಿಯಾಗಳು ಈ ಫೇಕ್ ಪರ್ಸನಾಲಿಟಿಗಳನ್ನ, ನಕಲಿ ಪಾತ್ರಗಳನ್ನ ಸೃಷ್ಟಿ ಮಾಡುವ ಒಂದು ಅಸಲಿ ವ್ಯಕ್ತಿಗಳಿಗೆ ನಕಲಿ ಪಾತ್ರಗಳನ್ನ ಆರೋಪಿಸುವ ಕೆಲಸವನ್ನ ಬಿಡಬೇಕಾಗಿದೆ. ಅದು ಬಿಡಲ್ಲ, ಅವರು ಖಂಡಿತ ಬಿಡಲ್ಲ. ಯಾಕೆಂದ್ರೆ ಇದು ಅಸ್ತಿತ್ವದ ಪ್ರಶ್ನೆ. ಇದು ಮೀಡಿಯಾಗಳು ಬಿಡ್ತಾರೆ ಅಂತ ಹೇಳಿದ್ರೆ ಸಾಧ್ಯ ಇಲ್ಲ. ಈ ರೀತಿಯ ಪಾತ್ರ ಸೃಷ್ಟಿ ಮಾಡೋದ್ರಲ್ಲೇ ಆ ಒಂದು ಮೀಡಿಯಾಗಳ ಅಸ್ತಿತ್ವ ಅಡಗಿದೆ. ನಾನು ಕೂಡ ಒಬ್ಬ ಪತ್ರಕರ್ತನಾಗಿ ಮಾತು ಹೇಳ್ತಾ ಇದ್ದೀನಿ, ಆ ಒಳಗಡೆ ಹೇಗಿದೆ ಅಂತ ಹೇಳಿ. ನಾನು ಪ್ರತಿನಿತ್ಯ ನೋಡ್ತಾ ಇದ್ದೀನಿ ನಕಲಿ ಜನನಾಯಕರು ಸೃಷ್ಟಿ ಆಗ್ತಿರೋದನ್ನ, ನಕಲಿ ಸ್ವಾಮಿ ಸೃಷ್ಟಿ ಆಗ್ತಿರೋದನ್ನ,
ನಕಲಿ ಚಿಂತೆ ಸೃಷ್ಟಿ ಆಗ್ತಿರೋ ನಾನು ಡೈಲಿ ನೋಡ್ತಾ ಇದ್ದೀನಿ. ಇದು ಒಟ್ಟಾರೆ ಮೀಡಿಯಾದಲ್ಲಿ ನಡೀತಿರೋ ಕೆಲಸ ಇದು. ಹಾಗಾಗಿ ಇದು ಅವರ ಅಸ್ತಿತ್ವದ ಪ್ರಶ್ನೆ ಆಗಿರೋದ್ರಿಂದ ಮೀಡಿಯಾದ ಅಸ್ತಿತ್ವ ಇರುವುದೇ ನಕಲಿ ವ್ಯಕ್ತಿತ್ವಗಳನ್ನ, ನಕಲಿ ಸ್ಟಾರ್ಗಳನ್ನ, ನಕಲಿ ಅಧಿಕಾರಗಳನ್ನ ಸೃಷ್ಟಿ ಮಾಡುವುದರಲ್ಲಿ, ನಕಲಿ ವಿಚಾರಗಳನ್ನ ಬಿತ್ತುವುದರಲ್ಲಿ ಜನರಲ್ಲಿ. ಅಸಲಿಗೆ ಜನರಲ್ಲೂ ಆಸಕ್ತಿ ಇಲ್ಲ, ಸೃಷ್ಟಿ ಮಾಡೋದ್ರಲ್ಲಿ ಮೀಡಿಯಾಗೂ ಕೂಡ ಜವಾಬ್ದಾರಿ. ಹಂಗಾಗಿ ಒಂದ್ ರೀತಿಯಲ್ಲಿ ಇವಾಗ ಮೀಡಿಯಾಗಳ ಅಸ್ತಿತ್ವ ಇಸ್ ಈಕ್ವಲ್ ಟು ನಕಲಿ ಐಕಾನ್ ಅಥವಾ ನಕಲಿ ಲೀಡರ್ಗಳ ಸೃಷ್ಟಿ. ಸೊ ನಕಲಿ ವ್ಯಕ್ತಿತ್ವಗಳು ಇಸ್ ಈಕ್ವಲ್ ಟು ಸಮಾಜಕ್ಕೆ ಅಪಾಯಕಾರಿ. ಸೊ ಫೈನಲಿ ನಾವೇನು ಫಾರ್ಮುಲಾ ಮಾಡಬಹುದು ಅಂದ್ರೆ ಮಾಧ್ಯಮಗಳ ಅಸ್ತಿತ್ವ ಇಸ್ ಈಕ್ವಲ್ ಟು ಸಮಾಜಕ್ಕೆ ಅಪಾಯಕಾರಿ. ಥ್ಯಾಂಕ್ ಯು ವೆರಿ ಮಚ್. ಸರ್ ವಿಜಯ್ ಸರ್, ಈ ಡ್ರೋನ್ ಪ್ರತಾಪನ ವಿಚಾರದಲ್ಲಿ ನಾವು ಬಿಟ್ಬಿಡ್ಬೇಕು, ಅವನನ್ನ ಡ್ರೋನ್ ಪ್ರತಾಪನ ವಿಚಾರ ಬಿಟ್ಬಿಡ್ಬೇಕು. ಯಾಕೆಂತ ಹೇಳಿದ್ರೆ ಡ್ರೋನ್ ಪ್ರತಾಪ ಆದ್ರೆ ಪಾಪ ಒಂದ್ ಕೆಲಸ ಮಾಡಬೇಕಂತ ಹುಡುಗ ಯಾವಾಗ ಅವನ ನಿಜ ಬಣ್ಣ ಬಯಲಾಯ್ತು, ಅವನು ಹಾಕೊಂಡಂತ ಈ ಪಾತ್ರ ಯಾವಾಗ ಬಯಲಾಯ್ತು, ಅವನ ಅಸಲಿ ಪಾತ್ರ ಗೊತ್ತಾದ್ಮೇಲೆ ಜನರ ಮುಂದೆ ಒಂದು ವಿನಮ್ರವಾಗಿ ಹೇಳ್ಬೋದಿತ್ತು, ಇದು ನನ್ನದಾದ ಪಾತ್ರ, ಇದು ನಾನು ಹಂಗೆ ನೋಡ್ತಾ ನಿಂತಿದ್ದಂತ ವ್ಯಕ್ತಿ, ನಾನು ಆ ಕಡೆ ತಳ್ಳಿದ್ರು ನನ್ನ ಬಲವಂತವಾಗಿ, ನನ್ಗೆ ಬೇರೆ ದಾರಿ ಇಲ್ಲ, ಪಾತ್ರ ನಿಭಾಯಿಸ್ಕೊಂಡ್ ಬಂದಿದ್ದೀನಿ ಅವತ್ತಿಂದ, ನಂಗೆ ಬೇರೆ ದಾರಿ ಇಲ್ಲ. ಬಟ್ ಆದ್ರೂ ನನ್ನ ತಪ್ಪಾಗಿದೆ, ನಾನು ಬಹಳ ಜನಕ್ಕೆ ಸುಳ್ಳು ಹೇಳಿದೀನಿ, ಮೋಸ ಮಾಡಿದೀನಿ, ನಂಬಿಸಿದೀನಿ, ನಾನು ತಪ್ಪಾಗಿದೆ, ನನ್ನ ಬಿಟ್ಬಿಡಿ ಅಂತ ಹೇಳಿದ್ರೆ ಸಾಕು. ಅಲ್ಲಿಗೆ ಬಹುಶಃ ಮೀಡಿಯಾಗಳು ಅಥವಾ ಜನ ಮರೆಯೋರ ಏನೋ. ಆದ್ರೆ ಅವ್ನು ಇವತ್ತಿನವರು ಅದನ್ನ ಸಮರ್ಥ ಕೊಟ್ಟಿದ್ದಾನೆ, ಇವತ್ತಿಗೂ ಹೊಸ ಹೊಸ ಒಂದು ಕಥೆಯನ್ನು ಕಟ್ತಾ ಇದ್ದಾನೆ. ಅವ್ನು ಎಷ್ಟು ಜೀನಿಯಸ್ ಆಗಿದ್ದಾನೆ ಅಂತ ಹೇಳಿದ್ರೆ, ಹೇಳ್ದಂತ ಆರಂಭದ ಒಂದು ಸುಳ್ಳಿಗೆ ಯಾವಾಗ ಫಸ್ಟ್ ಮೀಡಿಯಾ ಅಪೇರೆನ್ಸ್ ಆಯ್ತೋ ಅವತ್ತೇನ್ ಸುಳ್ಳುಗಳು ಕಟ್ಟದ್ನೋ ಆ ಸುಳ್ಳನ್ನ ಇವತ್ತು ನಿಜ ಮಾಡೋದಕ್ಕೆ ಅಥವಾ ಮೇಂಟೈನ್ ಮಾಡೋದಕ್ಕೆ 100 ಸುಳ್ಳುಗಳನ್ನ ಹೇಳ್ಕೊಂಡ್ ಬಂದಿದ್ದಾನೆ, 100 ಕಥೆಗಳನ್ನ ಹೊಸದಿದ್ದಾನೆ, ಹೊಸ ಕಥೆಗಳನ್ನ ಎಣೆದಿದ್ದಾನೆ. ಅವನು ಅದ್ಭುತ ನರೇಟರ್ ಅವನು. ಇಲ್ಲ ಆ ತರದ ಸುಳ್ಳು ಕಥೆಗಳನ್ನ ಹೇಳಕ್ ಸಾಧ್ಯ ಇಲ್ಲ. 10 ನಿಮಿಷದಲ್ಲಿ ನಾನು ಮೆಡಿಸಿನ್ ಕೊಟ್ಟೆ, ಆ ಜೀವ ಉಳಿಸ್ತೆ, ಈ ತರದ ಕಥೆಗಳನ್ನ ಹೆಂಗ್ ಸೃಷ್ಟಿ ಮಾಡಿದಾನೆ ನೋಡಿ ಅವನು.